ಕಮಾಂಡೆಂಟ್ ರಾಜೇಂದ್ರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ತುಮಕೂರು ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿದ್ದಾರೆ ರಾಜೇಂದ್ರ. ಇವರ ವಿರುದ್ಧ ಈಗ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಗೃಹ ರಕ್ಷಕ ದಳದ ಮಹಿಳಾ ಸಿಬ್ಬಂದಿ ದೂರು ಕೊಟ್ಟಿರೋದು. ಐಜಿ ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತರಬೇತಿ ಶಿಬಿರದಲ್ಲಿ ಮಹಿಳಾ ಗೃಹ ರಕ್ಷಕಿಯರೊಂದಿಗೆ ಡ್ಯಾನ್ಸ್ ಮಾಡಿದ್ದು, ಕುಡಿದ ಮತ್ತಿನಲ್ಲಿ ರಾಜೇಂದ್ರ ಡ್ಯಾನ್ಸ್ ಮಾಡಿರುವಂತ ಆರೋಪ ಇದೆ. ಮಹಿಳಾ ಸಿಬ್ಬಂದಿಯ ರೂಮ್ನಲ್ಲೇ ಎಣ್ಣೆ ಪಾರ್ಟಿ ಮಾಡಿರೋ ಆರೋಪ ಕೂಡ ಇದೆ. ಗೃಹ ರಕ್ಷಕಿಯರ ಖಾಸಗಿ ಅಂಗಾಂಗ ಮುಟ್ಟೋ ಚಪಲಾನೂ ಈತನಿಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯದ ಬಗ್ಗೆ ಅಳಲನ್ನ ತೋಡಿಕೊಂಡಿದ್ದಾರೆ ಮಹಿಳಾ ಸಿಬ್ಬಂದಿ. ಹೋಮ್ ಗಾರ್ಡ್ಸ್ ಮಹಿಳಾ ರಕ್ಷಕಿಯರು ಏನಿದ್ರು ಗೃಹ ರಕ್ಷಕಿಯರು ಅವರ ಖಾಸಗಿ ಅಂಗಾಂಗ ಮುಟ್ಟುವಂತ ಚಪಲ ಕೂಡ ಈತನಿಗಿದೆ ಅಂತ ಹೇಳಿ ನೋಡಿ. ಅಲ್ಲಿರುವಂತಹ ಮಹಿಳೆಯರು ಕೂಡ ಡಾನ್ಸ್ ಮಾಡ್ತಾ ಇದ್ದಾರೆ. ಆತನು ಕೂಡ ಅವ್ರ ಜೊತೆ ಸೇರ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾನೆ. ಏನ್ ತಪ್ಪು ಅಂತ ನೀವು ಕೇಳ್ಬೋದು. ತಪ್ಪೇನು ಅಂತಂದ್ರೆ ಈತ ಆಗಿರೋದು ಕಮಾಂಡೆಂಟು, ಯಾರೋ ಮಾಮೂಲಿ ಸಿಬ್ಬಂದಿ ಅಲ್ಲ. ಮಹಿಳೆಯರು ಏನಾದ್ರೂ ಆ ರೀತಿ ಮಾಡ್ತಾ ಇದ್ದಿದ್ರೆ ಈತ ಬುದ್ಧಿ ಹೇಳಬೇಕಾಗಿತ್ತು. ಮಹಿಳಾ ಸಿಬ್ಬಂದಿ ರೂಮ್ನಲ್ಲೇ ಎಣ್ಣೆ ಪಾರ್ಟಿ ಮಾಡಿರೋ ಆರೋಪನೂ ಇದೆ. ತರಬೇತಿ ಶಿಬಿರದಲ್ಲಿ ಮಹಿಳಾ ಗೃಹ ರಕ್ಷಕಿಯರೊಂದಿಗೆ ಡಾನ್ಸ್ ಮಾಡಿರೋದು. ಈತ ಬುದ್ಧಿ ಹೇಳಬೇಕಾಗಿತ್ತು, ಅಥವಾ ಈತನ ಒಂದು ಪೊಸಿಷನ್ ಏನಿದೆ ಅದರ ಡಿಗ್ನಿಟಿಯನ್ನ ಉಳಿಸ್ಕೊಳ್ಬೇಕಾಗಿತ್ತು. ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಕೆಟ್ಟ ಪದಗಳಿಂದ ಸಾಕಷ್ಟು ಸಲ ಬೈದಿದ್ದಾನೆ ಅಂತ ಕೆಟ್ಟ ಪದಗಳನ್ನು ಉಲ್ಲೇಖಿಸಿದ್ದಾರೆ. ಕುಡಿದ ಅಮಲ್ನಲ್ಲಿ ಆತ ಏನೆಲ್ಲ ಮಾಡಿದಾನೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇಂಥ ಚಪಲ ಚೆನ್ನಿಗರಾಯರು ಇಂಥ ಹುದ್ದೆಯಲ್ಲಿರೋದಕ್ಕೆ ಅನ್ಫಿಟ್ಟು. ಹಿರಿಯ ಅಧಿಕಾರಿಯೊಬ್ಬರ ಜೊತೆಗೆ ಸಂತ್ರಸ್ತ ಮಹಿಳಾ ಸಿಬ್ಬಂದಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಒಂದು ಆಡಿಯೋ ಪ್ಲೇಟ್ ಇದೆ. ಟ್ರೈನಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಕಣಪ್ಪ. ಯಾಕೆ ಏನಾಯ್ತಮ್ಮ? ಅಲ್ಲೇ ಒಂಥರ ಹುಷಾರಿಲ್ದಂಗಾಯಿತು. ಬಟ್ ಫಸ್ಟ್ ಏಡ್ ಮಾಡ್ಬೇಕಾದ್ರೆ ಲೇಡೀಸ್ ನಾನು ಕಳಿಸಿಲ್ಲ, ಸರ್ರೇ ಫಸ್ಟ್ ಏಡ್ ಮಾಡಿದ್ರು. ಎಲ್ಲಿ ಬೇಕಾ ಅಲ್ಲೇ ಮುಟ್ಟಿದ್ರು. ಒಂಥರ ಇರಿಟೇಷನ್ ಆಗ್ತೈತಕ್ಕ. ಇಲ್ಲಿ ಹೇಳೋಕ್ಕೇನೋ ಒಂಥರ ಬೇಜಾರು, ಹೋಗ್ಬಿಡೋಣ ಅನ್ನಿಸ್ತೈತೆ ಮೇಡಮ್. ಮುಟ್ಪಾದ ಜಾಗದಲ್ಲೆಲ್ಲ ಮುಟ್ತಾರೆ ಮೇಡಮ್, ಸೊ ಇಡೋಕ್ಕಾಗಲ್ಲ. ನಾವು ಅಂದ್ಬಿಡ್ತೀವಿ. ಯಾಕೆ ಏನಾಯ್ತು, ಏನು ಪ್ರಾಬ್ಲಮ್ ಅಂತ? ಯಾರಮ್ಮ ನಿಮ್ಗೆ ಮುಟ್ಟಿದ್ದಾರಮ್ಮ? ರಾಜೇಂದ್ರ ಸರ್, ಡೆಪ್ಟಿ ಕಮಾಂಡರು ರಾಜೇಂದ್ರ ಸರ್ ಮುಟ್ಟಿದ್ದು. ಸೊ ಇರೋಕ್ಕಾಗಲ್ಲ, ಹೆಂಗೆ ಬೇಕು ಹಂಗೆ ಒಂಥರ ಅಸಹ್ಯವಾಗಿ ನೋಡ್ತಾರೆ. ಮೇಲಿಂದ ಕೆಳಗಡೆ ಎಲ್ಲ ನೋಡ್ತಾರೆ. ಎಲ್ಲಿ ಬೇಕು ಅಲ್ಲೇ ಕೈ ಇಟ್ಟು ಮಾತಾಡಿಸ್ತಾರೆ. ಸೊ ಇಷ್ಟ ಆಗಲ್ಲ ಮೇಡಮ್. ಎದುರ್ಕೊಂಬೇಡಮ್ಮ, ನಾವೆಲ್ಲ ಇಡ್ತೀವಿ, ಎದುರ್ಕೊಳಕ್ಕೆ ಹೋಗ್ಬಿಡ ಆಯಿತಾ? ಅಷ್ಟೇ ನಾವು ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇಲ್ಲ, ಯಾರಿಗೇನು ಪ್ರಾಬ್ಲಮ್ ಇಲ್ವಾ ಮೇಡಮ್? ನಮಗೂ ಇವತ್ತು ನಾವು ಬೆಟ್ಟ ಹತ್ತಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮಣ್ಣಿಂದು ಚೀಲ ಕೊಡ್ತಾ ಇದ್ವಲ್ಲ, ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಇಂಟರ್ನಲ್ ಕಮಿಟಿ ಇರುತ್ತೆ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಸೊ ಆ ಇಂಟರ್ನಲ್ ಕಮಿಟಿಯಿಂದನೇ ನಾವು ಎಂಕ್ವೈರಿ ಮಾಡಿಸ್ತಾ ಇದ್ವಿ ವರ್ಕ್ ಪ್ಲೇಸ್ ಹರಾಸ್ಮೆಂಟಲ್ಲಿ. ಸೊ DSP ಸೆನ್ ಮಹಿಳಾ ಅಧಿಕಾರಿ ಆಗಿರೋದ್ರಿಂದ ಅವರಿಂದ ನಾವು ಈ ಸದ್ಯಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಕೇಳಿದ್ದೀನಿ, ನಾವು ರಿಪೋರ್ಟ್ ಕೇಳಿದ್ವಿ. ಅದು ಘಟನೆ ಏನು ನಡೆದಿದೆ ಟ್ರೈನಿಂಗಲ್ಲಿ ಅಂತ. ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಮಂತ್. ಸದ್ಯ ಕಮಾಂಡೆಂಟ್ ರಾಜೇಂದ್ರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಏನು ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಈತನ ಮೇಲೆ? ಸಿಂಧೂರ ಏನು ತುಮಕೂರು ಜಿಲ್ಲಾ ಗೃಹ ರಕ್ಷಕ ದಳದ ರಾಜೇಂದ್ರ ಏನಿದ್ದಾರೆ, ಈತನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರುವಂತದ್ದು. ಏನು ಕಳೆದ ಒಂದು ತಿಂಗಳಿಂದ ಕೊರಟಗೆರೆ ತಾಲೂಕು ಸಿದ್ರಬೆಟ್ಟದಲ್ಲಿ ಏನು ಒಂದು ಜಿಲ್ಲಾ ಗೃಹ ರಕ್ಷಕ ದಳದ ಒಂದು ತರಬೇತಿ ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಏನು ಗೃಹ ರಕ್ಷಕಿಯರಿಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಆ ಒಂದು ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಂತ ಆ ಮಹಿಳೆಯರಿದ್ದಾರೆ, ಅವರ ಜೊತೆಗೆ ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಮೇಲಾಧಿಕಾರಿಗಳಿಗೆ ಕೂಡ ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಲಭ್ಯವಾಗಿರುವಂತದ್ದು. ಆ ಆಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನು ರಾಜೇಂದ್ರ ಅವರೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಿದ್ದಾರೆ, ಮತ್ತೆ ಅಸಭ್ಯವಾಗಿ ನಡ್ಕೊಂತಿದ್ದಾರೆ. ಪ್ರಥಮ ಚಿಕಿತ್ಸೆ ನೀಡೋ ನೆಪದಲ್ಲಿ ನಮ್ಮ ಮೈಕೈಗಳನ್ನ ಮುಟ್ಟಿ ಅವರು ಮಾತನಾಡುವಂತ ಮತ್ತೆ ದೌರ್ಜನ್ಯ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮೇಲಾಧಿಕಾರಿಗಳ ಜೊತೆಗೆ ಅಲ್ಲಿನ ಗೃಹ ರಕ್ಷಕಿಯರು ಹೇಳ್ಕೊಂಡಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ, ಈಗಾಗಲೇ ತುಮಕೂರು ಜಿಲ್ಲಾಧಿಕಾರಿಗಳಿಗೆ, ತುಮಕೂರು SP ಅವರಿಗೆ ಮತ್ತೆ IG ಅವರಿಗೆ ಈಗಾಗಲೇ ದೂರನ್ನ ನೀಡಿದ್ದು.
ತುಮಕೂರು SP ಅವರು DYSP ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚಿಸಿ ಅಲ್ಲಿ ತನಿಖೆಯನ್ನು ಕೂಡ ನಡೆಸುವಂಥದ್ದು. ಮತ್ತೆ ಏನು ಈ ರಾಜೇಂದ್ರ ಇದ್ದಾರೆ, ಏನು ಕಮಾಂಡೆಂಟ್ ಆಗಿದ್ರು ಕೂಡ ಏನು ಗೃಹ ರಕ್ಷಕಿಯರ ಜೊತೆಗೆ ಸಾಂಗ್ ಅನ್ನ ಹಾಕೊಂಡು ಏನು ಆ ತರಬೇತಿ ನಡೀತಾ ಇತ್ತು ಆ ಸ್ಥಳದಲ್ಲಿ ಡ್ಯಾನ್ಸ್ ಅನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೂಡ ಆ ಜಿಲ್ಲಾ ಗೃಹ ರಕ್ಷಕಿಯರ ಜೊತೆಗೆ ಒಂದಷ್ಟು ಲೈಂಗಿಕವಾಗಿ ನಡ್ಕೊಂಡ್ರು, ಅವ್ರನ್ನ ಮುಟ್ಟುವಂತ ಕೆಲಸ ಮಾಡಿದ್ರು ಅಂತ ಹೇಳಿ ಕೂಡ ಈ ಒಂದು ದೂರಿನಲ್ಲಿರುವಂತದ್ದು ಸಿಂಧೂರ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇಂಥ ಅಧಿಕಾರಿ ಯಾರಾದ್ರೂ ಇತ್ತು ಅಂತಂದ್ರೆ ಮುಲಾಜಿಲ್ಲದೆ ಅವರನ್ನ ಕೆಲಸದಿಂದ ಹೊರಗಡೆ ಹಾಕಬೇಕು. ಯಾಕಂತಂದ್ರೆ ಅಲ್ಲಿ ಕೆಲಸಕ್ಕೆ ಬರುವಂತ ಮಹಿಳಾ ಸಿಬ್ಬಂದಿಯ ಮೇಲೆ ದುರ್ವರ್ತನೆ ತೋರುವಂತ ಯಾವುದೇ ಒಬ್ಬ ಅಧಿಕಾರಿಗೂ ಕೂಡ ಆ ಒಂದು ಜಾಗದಲ್ಲಿ ಕೂರುವಂತ ಯೋಗ್ಯತೆ ಇರೋದಿಲ್ಲ.